ಮೀಶೋ ಸೆಲ್ಲರ್ ಎಕ್ಸ್ಪೀರಿಯನ್ಸ್ ಪಾರ್ಟ್ 2 ಇದು. ಪಾರ್ಟ್ 1 ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದನ್ನೊಂದ್ಸರಿ ನೋಡಿ. ಸೊ ದಟ್ ನಿಮ್ಗೊಂದು ಕಂಟಿನ್ಯೂಷನ್ ಇರುತ್ತೆ, ಏನಾಗಿತ್ತು ಫಸ್ಟ್, ಏನಾಗಿತ್ತು ಇವಾಗ ಏನಾಗ್ತಿದೆ ಅದೆಲ್ಲ ಕಂಟಿನ್ಯೂಷನ್ ಇರುತ್ತೆ. ಸೊ ಅದರಿಂದ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ವಿಡಿಯೋ ಹಾಕಿರ್ತೀನಿ, ಮಿಸ್ ಮಾಡ್ದಲ್ಲ ಆ ವಿಡಿಯೋ ನೋಡಿ. ಅಂಡ್ ಅದರಲ್ಲಿ ಹೇಳಿದ್ನಲ್ಲ ನಾನು ನಿಮಗೆ, ಅಂದ್ರೆ ಎನ್ರೋಲ್ಮೆಂಟ್ ಐಡಿಯಲ್ಲೇ ಸೆಲ್ಲರ್ ಅಕೌಂಟ್ ಓಪನ್ ಮಾಡಿದ್ದೆ ಅಂತ ಹೇಳಿ. ಅಂದ್ರೆ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿದ್ದೆ, ಒಂದು 50 ಆರ್ಡರ್ಸ್ ಕ್ರಾಸ್ ಆದ್ರೆ ನೆಕ್ಸ್ಟ್ ನಾನು GST ಬಗ್ಗೆ ಯೋಚನೆ ಮಾಡೋಣ, ಅಲ್ಲಿವರೆಗೂ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಎನ್ರೋಲ್ಮೆಂಟ್ ಐಡಿಯಲ್ಲಿ ಒಂದು 70 to 80 ಆರ್ಡರ್ಸ್ ಆ ಥರ ಬಂತು ಅನ್ಸುತ್ತೆ ನನಗೆ, ಕರೆಕ್ಟ್ ನಂಬರ್ ನೆನಪಿಲ್ಲ, ಜಸ್ಟ್ ಅಪ್ರಾಕ್ಸಿಮ್. ಬಟ್ ಆ ಲೈನ್ ಕ್ರಾಸ್ ಆಗಿತ್ತು, ಅಂದರೆ 50 ಏನು ಅಂದ್ಕೊಂಡಿದ್ದೆ ಅದು ಕ್ರಾಸ್ ಆಗಿತ್ತು. ಸೊ ಅವಾಗ ನಾನು GST ಅಪ್ಲೈ ಮಾಡೋಣ, ಸೊ ದಟ್ ನಾನು ಇನ್ನೂ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೋದು. ಲೈಕ್ ಈಗ ಇದರಲ್ಲಿ ಅಂದರೆ ಎನ್ರೋಲ್ಮೆಂಟ್ ಐಡಿಯಲ್ಲಿ ಓನ್ಲಿ ಕರ್ನಾಟಕದಿಂದ ಆರ್ಡರ್ಸ್ ಅಷ್ಟೇ ಬರುತ್ತೆ. GST ಇಂದ ಆದರೆ ಫುಲ್ ಓವರ್ ಆಲ್ ಇಂಡಿಯಾ ನಾವು ಆರ್ಡರ್ಸ್ ತಗೋಬೋದಲ್ಲ, ಸ್ವಲ್ಪ ಬಿಸ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬೇರೆ ಬೇರೆ ರೀತಿ ಯೋಚನೆ ಮಾಡಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಿ GSTಗೆ ಅಪ್ಲೈ ಮಾಡಿದೆ ನಾನು. ಬಟ್ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋಲಿ ನಾನು GST ಬಗ್ಗೆ ಹೇಳ್ತೀನಿ. ಬಿಕಾಸ್ GST ಮಾಡಿಸ್ಬೇಕಾದ್ರೆ ನಾವು ಕೊಡೋ ಅಂಥ ಅಂಶಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಯಾವ ಕ್ಯಾಟಗರಿ ಹಾಕಬೇಕು, ಅಥವಾ ನಮಗೆ ಡಿಫ್ರೆಂಟಾಗಿ ಫ್ರೀಡಮ್ ಇರಬೇಕು ಅಂದರೆ, ಲೈಕ್ ಈಗ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತ ಒಂದು ತಗೊಳ್ಳಿ, ಅಥವಾ ಇನ್ನೊಂದು ಬೇರೆ ಬೇರೆ ಐಟಮ್ಸು. ಬಟ್ ಅದನ್ನೆಲ್ಲ ಇನ್ಕ್ಲೂಡ್ ಆಗೋ ಥರ ನೆಕ್ಸ್ಟ್ ಫ್ಯೂಚರಲ್ಲಿ ನಾವೇನಾದ್ರು ಎಕ್ಸ್ಟೆಂಡ್ ಮಾಡ್ಕೋಬೇಕು, ಅಥವಾ ನಮ್ಗೆ ಈಗ ಏನೋ ಒಂದು ಪ್ರಾಡಕ್ಟು ಟ್ರೆಂಡಿಂಗ್ ಅಂತ ಇದೆ, ಅವು ಈಗ ಸೇಲ್ ಆಗ್ತಿರುತ್ತೆ. ಬಟ್ ನೆಕ್ಸ್ಟ್ ಫ್ಯೂಚರಲ್ಲಿ ಅದಕ್ಕೆ ಟ್ರೆಂಡ್ ಹೋಗ್ಬೋದು. ನೆಕ್ಸ್ಟ್ ಅದನ್ನು ಬೇರೆ ಬೇರೆ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಬೇರೆ ಪ್ರಾಡಕ್ಟ್ಸ್ನ ಟ್ರೈ ಮಾಡಬೇಕಾಗುತ್ತೆ ನಾವು. ಸೊ ಅವಾಗ ಅನುಕೂಲ ಆಗಂಗೆ ನಾವು HSN ಅಂತ ಏನು ಹೇಳ್ತೀವಿ, ಅದೆಲ್ಲ ನಮ್ಮ GST ನಂಬರಲ್ಲಿ ಇನ್ಕ್ಲೂಡ್ ಆಗಂಗೆ ನಾವು ಡೀಡ್ನ ಕೊಡಬೇಕಾಗತ್ತೆ. ಅಂದರೆ ಇದು ತುಂಬ 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 ಇಂಪಾರ್ಟೆಂಟು. ನಾನಂತೂ ಅಂದರೆ ಲೈಕ್ 5 ಕ್ಯಾಟಗರೀಸ್ ಇರುತ್ತೆ. ಇಷ್ಟನ್ನ ನಾನು ತುಂಬ ಯೋಚನೆ ಮಾಡಿ ಎಷ್ಟೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ಸಾಧ್ಯನೋ ಪ್ರಾಡಕ್ಟ್ಸ್ನ ಅಷ್ಟೆಲ್ಲನೂ ಇನ್ಕ್ಲೂಡ್ ಮಾಡಿಸ್ಕೊಂಡು ನಾನು GST ಮಾಡಿಸ್ಕೊಂಡಿದ್ದು. ಅಂದರೆ ನಾನು ಅಪ್ಲೈ ಮಾಡಲಿಲ್ಲ, ಬಿಕಾಸ್ ಅದು ಪ್ರೋಸೆಸ್ ಕೂಡ ಲೇಟ್ ಆಗುತ್ತೆ. ಆ್ಯಂಡ್ ಏನಾದರೂ ಟೆಕ್ನಿಕಾಲಿಟೀಸ್ ಪ್ರಾಬ್ಲಮ್ಸ್ ಬಂದಾಗ ಸುಮ್ಮನೆ ಡಿಲೇ ಆಗುತ್ತೆ ಟೈಮ್ ಅಂತೇಳಿ ನಾನು ಹೊರಗಡೆನೇ ಕೊಟ್ಟಿದ್ದೆ. ಅಂದರೆ ಒಂದು ನಮ್ಮ ವರ್ಕ್ ನೋಡ್ಕೊಳ್ಳೋರೆ CA ಅವರು ಕಾಂಟ್ಯಾಕ್ಟ್ ಇದ್ದರು. ಸೊ ಅವರಿಗೆ ನಾನು GST ಮಾಡಲಿಕ್ಕೆ ಕೊಟ್ಟಿದ್ದೆ ಅದರಲ್ಲಿ. ಬಟ್ ಡಿಸಿಷನ್ ಅಂತೂ ನಂದಿತ್ತು, ಏನು ಕ್ಯಾಟಗರಿ ಸೆಲೆಕ್ಷನ್ಸಲ್ಲಿ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಯಾವುದಾದ್ರೂ ವಿಡಿಯೋಲಿ ಹೇಳ್ತೀನಿ. ಇನ್ ಕೇಸ್ ಇನ್ಫಾರ್ಮೇಷನ್ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಅದ್ರ ಬಗ್ಗೆ ಒಂದು ಡೆಡಿಕೇಟೆಡಾಗಿ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟು GST ಆದಮೇಲೆ ಕರೆಂಟ್ ಅಕೌಂಟ್ ಎಲ್ಲ ಓಪನ್ ಮಾಡಬೇಕಾಗುತ್ತೆ, ಅದು ನಿಮಗೆ ಗೊತ್ತೇ ಇರುತ್ತೆ. ಸೊ GSTಗೆ ಅಪ್ಲೈ ಮಾಡಿದ ತಕ್ಷಣ ಪ್ಯಾರಲಲ್ ಆಗಿ ಕರೆಂಟ್ ಅಕೌಂಟ್ ಬಗ್ಗೆನೂ ಸ್ವಲ್ಪ ನೋಡಿ, ಯಾಕಂದರೆ ಅದು ಬಂದ ಮೇಲೆ ಮತ್ತೆ ಕರೆಂಟ್ ಅಕೌಂಟ್ ಓಪನ್ ಆಗಲಿಕ್ಕೆ ಮತ್ತು ಅದರಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ ಆಗಿ ಅದರದ್ದು ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಆ್ಯಂಡ್ GST ಆ್ಯಂಡ್ ಕರೆಂಟ್ ಅಕೌಂಟ್ ಲಿಂಕ್ ಆದರೆ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ. ಅದಕ್ಕೆ ಅಂದರೆ ಸೆಲ್ಲರ್ ಅಕೌಂಟ್ ಓಪನ್ ಮಾಡಬೇಕಾದ್ರೇ ನಿಮ್ಗೊಂದು ಬ್ಯಾಂಕ್ ಡೀಟೇಲ್ಸ್ ಇರಬೇಕಲ್ವಾ. ಸೊ ಅದರಲ್ಲಿ GST ಇದರಲ್ಲಿ ಏನಂತ ರಿಜಿಸ್ಟರ್ ಮಾಡಿಸಿರ್ತೀರ, ಲೈಕ್ ಈಗ ನಮ್ಮದು ಮಾನ್ವಿ ಫ್ಯಾಷನ್ಸ್ ಅಲ್ವಾ, ಮಾನ್ವಿ ಫ್ಯಾಷನ್ ಅನ್ನೋದೇ ಕರೆಂಟ್ ಅಕೌಂಟಲ್ಲೂ ಕೂಡ ಮಾನ್ವಿ ಫ್ಯಾಷನ್ ಅನ್ನೋ ಕಂಪ್ನಿ ಹೆಸರಲ್ಲೇ ಅಕೌಂಟ್ ಇರಬೇಕು. ಆ ಎರಡು ಲಿಂಕ್ ಆದಾಗ ಮಾತ್ರ ನೆಕ್ಸ್ಟ್ ಸೆಲ್ಲರ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಈ ಎಲ್ಲ ಪ್ರೋಸೆಸ್ ಎಲ್ಲ ಮಾಡಿ ಸೆಲ್ಲರ್ ಅಕೌಂಟ್ ಓಪನ್ ಮಾಡಿದೆ, ಈ GST ಮುಖಾಂತರ ಸೆಲ್ಲರ್ ಅಕೌಂಟ್ ಓಪನ್ ಮಾಡಿದೆ. ಸೊ ಹಂಗೆ ಮೇಯ್ನ್ ಮುಂಚೆ ಎಲ್ಲ ಯಾವುದು ಚೆನ್ನಾಗಿ ಸೇಲ್ ಆಗಿತ್ತು ನನಗೆ ಅನಿಸಿತ್ತು, ಲೈಕ್ ಸ್ಯಾರೀಸ್ ಟ್ರೈ ಮಾಡಿದೆ ಅಂತ ಹೇಳಿದೆ ನಿಮಗೆ, ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲರಿ, ಈ 2 ಕ್ಯಾಟಗರಿಲೂ ನಾನು ಟ್ರೈ ಮಾಡಿದೆ. ಬಟ್ ಸ್ಯಾರೀಸ್ ನನಗೆ ಅಷ್ಟು ಓಕೆ ಅನ್ನಿಸ್ಲಿಲ್ಲ. ಅಂದರೆ ಈ ಫೀಲ್ಡಲ್ಲಿ ಸ್ಯಾರೀಸ್ ಸೇಲ್ ಮಾಡೋದು ಈಸಿ ಅಲ್ಲ ಅನ್ನೋದು ನನ್ನ ಫೀಲಿಂಗ್ ಬಂತು. ಲೈಕ್ ಎನ್ರೋಲ್ಮೆಂಟ್ ಐಡಿಯಲ್ಲೇ ಆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಬಿಕಾಸ್ ಆರ್ಡರ್ ಬರುತ್ತೆ, ಇಲ್ಲ ಅಂತ ಹೇಳಿಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಕಸ್ಟಮರ್ನ ನಾವು ಇದು ಮಾಡೋದು, ಅದು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ನಾವು. ಸೊ ಅದು ನನಗೆ ಸ್ವಲ್ಪ ಬೇಡ ಅನ್ನಿಸ್ತು. ಸೊ ಆರ್ಟಿಫಿಷಿಯಲ್ ಜ್ಯುವೆಲರಿನೇ ಓಕೆ ಅನಿಸಿ ಲೈಕ್ ಬ್ಯಾಂಗಲ್ಸು, ನೆಕ್ ಪೀಸಸ್ ಈ ಥರ ಮೀಶೋಲ್ಲಿ ಅಪ್ಲೋಡ್ ಮಾಡಿದೆ. ಅಂದರೆ GST ಬಂದಮೇಲೆ ಈಗ ಸೆಲ್ಲರ್ ಅಕೌಂಟ್ ಏನಿರುತ್ತೆ ಅದರಲ್ಲಿ ಅಪ್ಲೋಡ್ ಮಾಡಿದೆ ನಾನು. ಬಟ್ ಒಂದು ಥಿಂಗ್ ಏನಂದರೆ, ಈಗ ಎನ್ರೋಲ್ಮೆಂಟ್ ಐಡಿಯಲ್ಲೆಲ್ಲ ಎಕ್ಸೈಟ್ಮೆಂಟ್ ಇತ್ತಲ್ಲ, ಅಷ್ಟು ಇದರಲ್ಲಿ ಇರಲಿಲ್ಲ. ಬಿಕಾಸ್ GST ಆದಮೇಲೆ ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇತ್ತು. ಅದರಲ್ಲಿ 1 or 2 ಆರ್ಡರ್ಸ್ ಬಂದ್ರೇ ಖುಷಿ ಅನಿಸ್ತಿತ್ತು. ಪರ್ ಡೇ ಅಂದರೆ ಆನ್ ಆ್ಯಂಡ್ ಅವರೇಜ್ ಎನ್ರೋಲ್ಮೆಂಟ್ ಐಡಿಯಲ್ಲಿ ಅಟ್ಲೀಸ್ಟ್ ಒಂದು 4 ಆರ್ಡರ್ಸ್ ಬರ್ತಿತ್ತು ನನಗೆ, ಅವರೇಜ್ ಪರ್ ಡೇಗೆ ಅವರೇಜಾಗಿ ತೊಗೊಂಡ್ರೆ. ಆದರೆ ಅಂದರೆ ಎಕ್ಸ್ಪೆಕ್ಟೇಷನ್ GST ಮೇಲೆ ತುಂಬಾ ಇರುತ್ತಲ್ಲ. ಅಂದರೆ ಓಕೆ ಇಷ್ಟು ಈಗ ಅದರಲ್ಲೇ ಅಷ್ಟು ಬರ್ತಿತ್ತು, ಇದು ಓವರ್ ಆಲ್ ಇಂಡಿಯಾ ನಮ್ಮ ಪ್ರಾಡಕ್ಟ್ಸ್ ಕಾಣಿಸುತ್ತಲ್ವಾ, ಸೊ ಇನ್ನೂ ಜಾಸ್ತಿ ಆರ್ಡರ್ಸ್ ಬರುತ್ತೆ ನಮಗೆ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗೆ ಜಾಸ್ತಿ ಇತ್ತು. ಸ್ಪೆಷಲಿ ಅವಾಗ ಏನಾಯಿತು, ಆರ್ಡರ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ನೋಡಿದ್ರೆ ಶಾಕ್ ನನಗೆ.
ಅಂದರೆ ಒಂದು 4 ಡೇಸ್ಗೋ ಥರ್ಡ್ ಡೇನೋ ಏನೋ ಬಂತು ಫಸ್ಟ್ ಆರ್ಡರು. ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿದೆ, ನೀಟಾಗಾಯಿತು. 1, 2, 3 ಹಿಂಗೆ ನಡ್ಕೊಂಡೋಯ್ತು. 1 ಆರ್ 2 ಇದರಲ್ಲೇ ಸ್ಟ್ರಕ್ ಆಗಿತ್ತು ಆಲ್ಮೋಸ್ಟ್ ಒಂದು 15 to 20 ಡೇಸು. ಒಂದು 1 ಆರ್ 2 ಆರ್ಡರ್ಸೇ ಅವರೇಜ್ ಆಗಿ ಬರ್ತಿದ್ದು. ಮ್ಯಾಕ್ಸಿಮಮ್ 2 ಅಂದ್ಕೊಳ್ಳಿ, ಪರ್ ಡೇಗೆ 1-2 ಆರ್ಡರ್ಸ್ ಅಷ್ಟೇ ಬರ್ತಿತ್ತು. ಕೆಲವೊಂದು ಸರಿ ಅಂತೂ 2 ದಿನ ಆದರೂ 1 ಆರ್ಡರು ಬರ್ತಿರ್ಲಿಲ್ಲ. ಸೊ ಈ ರೀತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನ ಏನು ಪ್ರಾಬ್ಲಮ್ ಏನಾಗ್ತಿದೆ ಈಗ, ಬಿಕಾಸ್ ಅವಾಗೆಲ್ಲ ಒಳ್ಳೆ ರೀತಿ ಆರ್ಡರ್ಸ್ ಬರ್ತಿದ್ವು, ಸೇಮ್ ಬ್ಯಾಂಗಲ್ಸೇ ಸೇಮ್ ಇದೆ, ಬಟ್ ಅದು ಅಂದರೆ ಸೇಮ್ ಕ್ವಾಲಿಟಿ ಆ್ಯಂಡ್ ಪ್ರೈಸಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೆ ಈ ಸರಿ. ಅದೇ ಥರನೇ ಇದೆ, ಬಟ್ ಏನಕ್ಕೆ ಆರ್ಡರ್ಸ್ ಬರ್ತಿಲ್ಲ ಅಂತ ಥಿಂಕ್ ಮಾಡಿದಾಗ ಸ್ವಲ್ಪ ನನಗೆ ಐಡಿಯಾಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಈಗ ಕೆಟಲಾಗ್ನ ನಾವು ಒಂದೇ ಅಪ್ಲೋಡ್ ಮಾಡಬೇಕಾ ಅಥವಾ ಡಿಫ್ರೆಂಟ್ ವೇಸಲ್ಲಿ ಮಾಡಬೇಕಾ, ಟೈಟಲ್ಸ್ನ ಯಾವ ರೀತಿ ಕೊಡಬೇಕು, ಈ ರೀತಿ ಎಲ್ಲ ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ನಾನು ಆಲ್ಮೋಸ್ಟ್ ನಿಮ್ಗೆ ಅದನ್ನೆಲ್ಲ ಹೇಳಿದ್ದೀನಿ ವಿಡಿಯೋಸಲ್ಲಿ. ಅಂದರೆ ಟೈಟಲ್ಸ್ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಕೆಟಲಾಗ್ನ ಯಾವ ಬಗೆಯಲ್ಲಿ ನಾವು ಅಪ್ಲೋಡ್ ಮಾಡಬೇಕು, ಈ ಥರ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಲೈಕ್ ಈಗ ಒಂದು ಪ್ರಾಡಕ್ಟ್ ಇದ್ದರೆ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ ಸ್ಟ್ರಾಟಜಿ ಅಂದರೆ ಒಂದು ಪ್ರಾಡಕ್ಟ್ನ 10 ಸಲ ಲಿಸ್ಟ್ ಮಾಡೋದು. ಅಂದರೆ ಈಗ ಸೇಮ್ ಬ್ಯಾಂಗಲ್ಲೇ ಇರುತ್ತೆ, ಬ್ಯಾಂಗಲ್ಲೇನೆ ಇನ್ನೊಂದು 10 ಟೈಮ್ಸ್ ಸೇಮ್ ಕೆಟಲಾಗ್ನ ಅಪ್ಲೋಡ್ ಮಾಡೋದು. ಅಂದರೆ ಸೇಮ್ ಫೋಟೋಸ್ ಹಾಕಿ ಟೈಟಲ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೊಡೋದು. ಅಂದರೆ ಲೈಕ್ ಎತ್ನಿಕ್ ಬ್ಯಾಂಗಲ್ಸ್ ಅಂತ ಒಂದ್ಸರಿ, ಲೈಕ್ ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ಸ್ ಆ್ಯಂಡ್ ಫೆಸ್ಟಿವಲ್ ಬ್ಯಾಂಗಲ್ಸ್, ಈ ಥರ ಫಾರ್ ವುಮೆನ್ ಆ್ಯಂಡ್ ಕ್ಯಾಶುವಲ್ ಬ್ಯಾಂಗಲ್ಸ್ ಫಾರ್ ವುಮೆನ್, ಈ ಥರ ಡಿಫ್ರೆಂಟ್ ಟೈಟಲ್ಸ್ನ ಟ್ರೈ ಮಾಡಿದೆ. ಅದನ್ನೇ ಒಂದೇ ಪ್ರಾಡಕ್ಟ್ನ ನಾನು ಅಟ್ಲೀಸ್ಟ್ 10 ಟೈಮ್ಸ್ ಅಪ್ಲೋಡ್ ಮಾಡಬೇಕು ಅಂತ ಫಿಕ್ಸ್ ಆದೆ. ಫಸ್ಟ್ ಸ್ಟ್ರಾಟಜಿ ನಾನು ಯೂಸ್ ಮಾಡಿದ್ದು. ಅವಾಗ ಏನಾಗುತ್ತೆ ಅಂದರೆ ಒಂದಲ್ಲ, ಈಗ ಬೇರೆಯವರು ಒಂಥರ ಸರ್ಚ್ ಮಾಡ್ತಾರೆ, ಈಗ ನಾನು ಒಂಥರ ಸರ್ಚ್ ಮಾಡ್ತೀನಿ, ನೀವು ಒಂಥರ ಸರ್ಚ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಡಿಫ್ರೆಂಟ್ ವೇಸಲ್ಲಿ ಕಸ್ಟಮರ್ಸ್ ಸರ್ಚ್ ಮಾಡಿದಾಗ ನಮ್ದು ಒಂದಲ್ಲ ಒಂದು ಪ್ರಾಡಕ್ಟ್ಸ್ ಅವ್ರಿಗೆ ಕಾಣಿಸುತ್ತೆ. ಅಂದರೆ ಈ ಪ್ರಾಡಕ್ಟ್ ಆಗ್ಬೋದು ಅಥವಾ ಸೇಮ್ ಈಗ ಬ್ಯಾಂಗಲ್ ಅಂತಲೇ ಎಕ್ಸಾಂಪಲ್ ಹೇಳ್ತಿದ್ದೀವಲ್ಲ, ಅದೇ ಬ್ಯಾಂಗಲ್ಸ್ ಡಿಫ್ರೆಂಟ್ ವೇಸಲ್ಲಿ ಡಿಫ್ರೆಂಟ್ ಕಸ್ಟಮರ್ಸ್ಗೆ ರೀಚ್ ಆಗುತ್ತೆ. ಆವಾಗ ಆರ್ಡರ್ಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸೇಮ್ ಅಪ್ಲೋಡ್ ಮಾಡಿದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಯಾಕಂದರೆ ಇದು QC ಪಾಸ್ ಆಗಲ್ಲ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಒಂದು ವಿಡಿಯೋಲಿ ಮೆನ್ಷನ್ ಮಾಡಿದೆ, ಬಟ್ ಡೆಡಿಕೇಟೆಡಾಗಿ ಒಂದು ವಿಡಿಯೋ ಅಂತ ಮಾಡಿಲ್ಲ. ಅದಕ್ಕೆ ನೆಕ್ಸ್ಟ್ ಯಾವಾಗಾದ್ರು ನೆನಪು ಮಾಡಿ ಅಥವಾ ಕಮೆಂಟಲ್ಲಿ ಹೇಳಿ, ನಾನು ಅದೊಂದು ಸರಿ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಬಟ್ ಅದು QC ಪಾಸ್ ಆಗಂಗೆ ಏನು ಮಾಡಬೇಕು ಅನ್ನೋದು ತುಂಬ ಕಲಿಬೇಕು ನಾವು. ಅಂದರೆ ಲೈಕ್ ಒಂದೇ ಪ್ರಾಡಕ್ಟ್ ಹಾಕ್ತೀವಿ, ಸೇಮ್ ಪ್ರಾಡಕ್ಟ್ ಹಾಕಿದಾಗ ಬ್ಲಾಕ್ ಅಂತ ಬರುತ್ತೆ. ಅಂದರೆ ಆಗ ಆಲ್ರೆಡಿ ಎಕ್ಸಿಸ್ಟ್ ಇದೆ ನಿಮ್ಮ ಸೆಲ್ಲರ್ ಅಕೌಂಟಲ್ಲಿ. ಸೊ ಇದು ಬ್ಲಾಕ್ ಅಂತ ಹೇಳ್ಬಿಟ್ಟು ಬ್ಲಾಕ್ ಅಂತ ಬರುತ್ತೆ. ನನ್ನ ಸೆಲ್ಲರ್ ಅಕೌಂಟಲ್ಲಿ ಒಂದು ಬ್ಲಾಕ್ ಅಂತಲೂ ಇದೆ, ಹಂಗೆ ಒಂದು ಸರ ಯಾವುದೋ ಆ ಥರ ಮಾಡಿದ್ದೆ, ಅದು ಬ್ಲಾಕ್ ಲಿಸ್ಟಲ್ಲಿದೆ. ಸೊ ಈ ರೀತಿ ಅದನ್ನು ನಾನು ಯೂಸ್ ಮಾಡಿದೆ, ಆ ಸ್ಟ್ರಾಟಜಿ. ಆವಾಗ ಸ್ವಲ್ಪ ಸೇಲ್ಸ್ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ರಿಟರ್ನ್ ಪರ್ಸೆಂಟೇಜಸ್ಸು ಕೂಡ, ಇದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಎನ್ರೋಲ್ಮೆಂಟ್ ಐಡಿಲೇ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ರಿಟರ್ನ್ ಎಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಈ ಹೋಗೋ ಪ್ರಾಡಕ್ಟ್ಸಲ್ಲಿ ರಿಟರ್ನ್ ಬಂದರೂ ಕೂಡ ನಾವು ಅದನ್ನು ಬೇರ್ ಮಾಡೋಷ್ಟು ಪ್ರೈಸಿಂಗನ್ನು ನಮ್ಮಲ್ಲಿ ಇರಬೇಕು, ನಮ್ಮ ಮೇಲೆ ಏನೂ ಬೀಳಬಾರ್ದು ಅನ್ನೋ ರೀತಿ ನಾನು ಒಂದು ಸ್ಟ್ರಾಟಜಿ ಅಂತ ಹಾಕ್ಕೊಂಡಿದ್ದೆ. ಸೊ ಅದ್ರ ಪ್ರಕಾರನೇ ನಾನು ಪ್ರೈಸಿಂಗ್ ಎಲ್ಲ ಕೊಟ್ಕೊತಿದ್ದೆ. ಸೊ ರಿಟರ್ನ್ ಬಂದರೂ ಕೂಡ ಅಷ್ಟು ಬೇಜಾರು ಅನ್ನಿಸ್ತಿರ್ಲಿಲ್ಲ ನನಗೆ. ಲೈಕ್ ಈಗ ಅಯ್ಯೋ ನಾವು ಕಳಿಸಿರೋ ಪ್ರಾಡಕ್ಟ್ ರಿಟರ್ನ್ ಬಂದುಬಿಡ್ತಾರಲ್ಲ, ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ವೇಸ್ಟು, ಆರ್ಡರ್ ವೇಸ್ಟು, ಈ ಥರ ಎಲ್ಲ ಯೋಚನೆ ಇರುತ್ತಲ್ಲ ಕೆಲವ್ರಿಗೆ. ಬಟ್ ಅದನ್ನು ಅಷ್ಟು ಬೇಜಾರಾಗದಿರೋ ರೀತಿ ನಾವು ಇರಬೇಕಂದ್ರೆ, ಅಂದರೆ ನೆಕ್ಸ್ಟ್ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು, ನಮಗೆ ಲಾಸಸ್ ಆಗದಲ್ಲೇ ಏನು ಮಾಡಬೇಕು ಅಂದರೆ ಆ ಪ್ರೈಸಿಂಗ್ ಅನ್ನೋದು ಕರೆಕ್ಟಾಗಿ ಕೊಟ್ಕೋಬೇಕು ನೀವು. ಸೊ ಈ ಸ್ಟ್ರಾಟಜಿಸ್ ಯೂಸ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಯಿತು. ಆ್ಯಂಡ್ ಪೇಮೆಂಟ್ಸ್ ಎಲ್ಲ ಎವ್ರಿ ಡೇ ಪೇಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಈಗ ಅಂದರೆ ಈಗ ಸಪೋಸ್ 2 ದಿನ ಒಂದು ಆರ್ಡರ್ಸೇ ಇಲ್ಲ ಅಂದ್ಕೊಳ್ಳಿ, ಪೇಮೆಂಟ್ಸ್ ನೆಕ್ಸ್ಟ್ 7 ಡೇಸ್ ಪೇಮೆಂಟ್ಸ್ ಏನಾಗುತ್ತೆ ಹೇಳಿ, ಅಂದರೆ ಸ್ಕಿಪ್ ಆಗ್ತಾ ಇರುತ್ತೆ. 1-2 ಡೇಸ್ಗೆ ಒಂದ್ಸರಿ ಸ್ಕಿಪ್ ಆಗ್ತಿರುತ್ತೆ, ಮಧ್ಯೆ ಗ್ಯಾಪ್ ಬಂದ್ಬಿಡುತ್ತೆ. ಅಂದರೆ ಕಸ್ಟಮರಿಗೆ ಯಾವಾಗ ಪ್ರಾಡಕ್ಟ್ಸ್ ಡೆಲಿವರಿ ಆಗುತ್ತೋ ಅದ್ರ ಬೇಸ್ ಮೇಲೆ ನಮಗೆ ಪೇಮೆಂಟ್ಸ್ ಆಗುತ್ತೆ ಮೀಶೋಲ್ಲಿ. ಬಟ್ ಅದು ಎವ್ರಿ ಡೇ ಪೇಮೆಂಟ್ ಅನ್ನೋದು ಒಂಥರ ನಮಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ವರ್ಕ್ ಮಾಡಲಿಕ್ಕೆ ಒಂದು ಎನರ್ಜಿ ಕೊಡುತ್ತೆ ಅಷ್ಟೇ. ಅಂದರೆ ಲೈಕ್ ಈಗ ಪರ್ ಡೇಗೆ ಒಂದು 5000 ಕ್ರೆಡಿಟ್ ಆಯಿತು ಅಥವಾ 1000 ಕ್ರೆಡಿಟ್, ₹500 ಅಂದ್ಕೊಳ್ಳಿ, ಅಷ್ಟು ನಮ್ಮ ಅಕೌಂಟಿಗೆ ಬರ್ತಾ ಇದೆ, ಓಕೆ ಮೂವಿಂಗಲ್ಲಿದೆ ಬಿಸ್ನೆಸ್ ಅಂದರೆ ಅದು ಖುಷಿನೇ ಬೇರೆ, ಅದು ನೆಕ್ಸ್ಟ್ ಸ್ಟ್ರೆಂತ್ ಆಗುತ್ತೆ ನಮಗದು. ಸೊ ಆ ರೀತಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಂಗೆ ಬಿಸ್ನೆಸ್ ರನ್ ಆಗ್ತಿತ್ತು. ಆ್ಯಂಡ್ ಫೆಬ್ಬಲ್ಲಿ ಒಂದು ಸ್ವಲ್ಪ ನಾನು ಈವನ್ ವೀಡಿಯೋಸ್ಗೂ ಕೂಡ ಗ್ಯಾಪ್ ತೊಗೊಂಡಿದ್ದೆ ನೋಡಿ. ಅಂದರೆ ನನ್ನ ಓನ್ ಸಿಸ್ಟರ್ ಮ್ಯಾರೇಜ್ ಇತ್ತು. ಅವಾಗೇನಾಯಿತು ಅಂದರೆ
ಆಫ್ ಮಾಡಿದ್ದೆ. ಲೈಕ್ ಅಕೌಂಟ್‌ನೇ ಒಂದು 25 ಡೇಸ್ ಆಫ್ ಮಾಡಿದ್ದೆ. ಲೈಕ್ ಲೀವ್ ತಗೋಬೋದಲ್ವಾ ನಾವು ಅವಾಗ. 25 ಡೇಸ್ ಆಫಲ್ಲಿ ಇಟ್ಟಾಗ ಏನಾಯ್ತು ಅಂದರೆ, ನೆಕ್ಸ್ಟ್ 26th ಡೇ ಅಕೌಂಟ್ ಎಲ್ಲ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇಮ್ಮಿಡಿಯೇಟಾಗಿ ಒಂದು 30 ಆರ್ಡರ್ಸ್ ಬಂದವು. ಅಂದರೆ ನಂದು ಅಪ್ ಟು ಫೆಬ್ 25th ನಾನು ಆಫಲ್ಲಿಟ್ಟಿದ್ದೆ. ಫೆಬ್ರವರಿ 26th ಆನ್ ಆಗಿದ್ದು ನನ್ನ ಅಕೌಂಟು. ಅವತ್ತು ಇಮ್ಮಿಡಿಯೇಟಾಗಿ 30 ಆರ್ಡರ್ಸ್ ಬಂದವು. ಬಟ್ ಮುಂಚೆ ಅದಕ್ಕಿಂತ ಜಾಸ್ತಿ ಬಂದಿದೆ. ಬಟ್ 30 ಆರ್ಡರ್ಸ್ ಬಂದ್ಮೇಲೂ ವಾಟ್ ನೆಕ್ಸ್ಟ್ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ. ಬಿಕಾಸ್ ಅದು ಅಕೌಂಟಿಗೆ ತುಂಬ ಎಫೆಕ್ಟ್ ಆಗಿದೆ. ಏನಕ್ಕೆ ಅಂದರೆ ಸೆಲ್ಲರ್ ಅಕೌಂಟಿಗೆ ಎಫೆಕ್ಟ್ ಆಗಿದೆ. ಏನಂದರೆ ಒಂಥರ ಅಂದರೆ ವ್ಯೂಸ್ ಎಲ್ಲ ಕಡಿಮೆ ಆಗೋದು, ಕ್ಲಿಕ್ಸ್ ಕಡಿಮೆ ಆಗೋದು. ಅಂದರೆ ಆಲ್ಮೋಸ್ಟು 1.5 lakh to 2 lakhsವರೆಗೂ ವ್ಯೂಸ್ ಇದ್ದಿದ್ದು ಅಕೌಂಟು ಒಂದೇ ಸರಿ 1500 2000 ವ್ಯೂಸಿಗೆ ಡೌನ್ ಆಯಿತು. ಅಂದರೆ ಆಫ್ಟರ್ ಇದು 26th ಆದಮೇಲೆ 26th ಮಾತ್ರ 30 ಆರ್ಡರ್ಸ್ ಬಂತು. ಅದನ್ನು ಡಿಸ್ಪ್ಯಾಚ್ ಮಾಡಿದೆ. ಅದಾದಮೇಲೆ 5 ಡೇಸ್ ನನಗೆ ಕಂಪ್ಲೀಟ್ ಆರ್ಡರ್ಸ್ ಇರಲಿಲ್ಲ. ಅಂದರೆ ಆಲ್ಮೋಸ್ಟ್ ಫೆಬ್ರವರಿ ಮಾರ್ಚ್ ಇದುವರೆಗೂ ಮಾರ್ಚ್ 4 5ವರೆಗೂ ನಂಗೆ ಆರ್ಡರ್ಸೇ ಇರಲಿಲ್ಲ. ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಅಂದರೆ ಲೈಕ್ ಈಗ ಹೊಸ್ದಾಗಿ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಸೆಲ್ಲರ್ ಅಕೌಂಟು, ಆ ರೀತಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಇದರಲ್ಲಿ ಏನಂದರೆ, ನಿಮ್ಗೆ ಏನಾದ್ರು ಪರ್ಸ್ನಲ್ ರೀಸನ್ಸಿಂದ ಇದನ್ನ ಆಫ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ನೆಸಸರಿ ಇದ್ದರೆ ಮಾತ್ರ ಮಾಡಿ. ಸುಮ್ಮನೆ ಓಕೆ ವರ್ಕ್ ಮಾಡೋಕ್ಕಾಗಲ್ಲ ಅಥವಾ ಬಿಡು ನೆಕ್ಸ್ಟ್ ನೋಡೋಣ ಅವಾಗೇನಾದ್ರು, ಅಥವಾ ಪ್ರಾಡಕ್ಟ್ಸ್ ಇಲ್ಲ, ಪ್ರಾಡಕ್ಟ್ಸ್ ಬಂದಮೇಲೆ ನೋಡೋಣ, ಈ ಥರ ಥಾಟ್ಸಲ್ಲಿ ಯಾರೂ ಲೀವ್ ಹಾಕಕ್ಕೆ ಹೋಗಬೇಡಿ ಇದರಲ್ಲಿ. ಬಿಕಾಸ್ ಅಕೌಂಟಿಗೆ ಎಫೆಕ್ಟ್ ಆಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಸೇಮ್ ಥಿಂಗ್ ಆಯಿತು ನನಗೆ. ನೆಕ್ಸ್ಟ್ 5 ಡೇಸ್ ಆದಮೇಲೆ ಸ್ವಲ್ಪ ಬೂಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅದೂ ಏನು ಮುಂಚೆ ಎಲ್ಲ ಬಿಸ್ನೆಸ್ ಆಗ್ತಿದೆಯೋ ಆ ಥರ ಆಗಲಿಲ್ಲ. ಲೈಕ್ ಒಂದು 10 to 15 ಆರ್ಡರ್ಸ್ ಪರ್ ಡೇ ಈ ಥರ. ಸೊ ಅವಾಗಿಂದ ಸ್ವಲ್ಪ ಪಿಕಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಬಿಸ್ನೆಸ್ಸು. ಆ್ಯಂಡ್ ಪ್ರಾಡಕ್ಟ್ ಇದರಲ್ಲಿ ಕ್ಯಾಟಗರೀಸಲ್ಲಿ ನಾನು ಸ್ವಲ್ಪ ಡೈವರ್ಸಿಫೈ ಮಾಡೋ ಅಂತ ಯೋಚನೆ ಇಟ್ಕೊಂಡ್ರೆ, ಲೈಕ್ ಈಗ ಕಿಚನ್ ಪ್ರಾಡಕ್ಟ್ಸ್ ಏನಾದರೂ ಮೂವ್ ಆಗುತ್ತಾ ಟೆಸ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಸ್ಟೀಲ್ ಐಟಮ್ಸು ಆ ಥರ, ಲೈಕ್ ಇಡ್ಲಿ ಕುಕ್ಕರ್ಸ್, ಈ ಇಡ್ಲಿ ಸ್ಟೀಲ್ ಕುಕ್ಕರ್ಸ್ ಎಲ್ಲ ಬರುತ್ತಲ್ಲ, ಆ ಟೈಪು ಸ್ವಲ್ಪ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಏನಾದರೂ ಟ್ರೈ ಮಾಡಿ ನೋಡೋಣ. ಅಕೌಂಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಸೆಲ್ಲರ್ ಅಕೌಂಟಲ್ಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಟ್ರಸ್ಟ್ ಮೀ, ಸ್ಟೀಲ್ ಐಟಮ್ಸು ತುಂಬ ಚೆನ್ನಾಗಿ ಸೇಲ್ ಆಯಿತು. ಆ್ಯಂಡ್ ರಿಟರ್ನ್ ಅನ್ನೋದು ಒಂದು ಬರಲಿಲ್ಲ ಇದರಲ್ಲಿ. ಜ್ಯುವೆಲರಿಲಿ ಆ್ಯಂಡ್ ಸ್ಯಾರೀಸಲ್ಲಿ ಸ್ಯಾರೀಸ್ ಯಾವುದೂ ರಿಟರ್ನ್ ಬಂದಿರಲಿಲ್ಲ ನನಗೆ. ಆ್ಯಂಡ್ GST ಬಂದಮೇಲೆ ಸ್ವಲ್ಪ ಇವಾಗಲೂ ಕೆಲವು ಇದು ಮಾಡಿದ್ದೀನಿ. ಸ್ಯಾರೀಸ್ ಯಾವುದೂ ರಿಟರ್ನ್ ಬಂದಿಲ್ಲ. ಲೈಕ್ ಕುರ್ತೀಸು ಆ ಥರ ಒನ್ ಆರ್ 2 ರಿಟರ್ನ್ ಆ ಥರ ಆಗಿದೆ. ಆ್ಯಂಡ್ ಫ್ರಾಡ್ ಕೂಡ ಆಗಿದೆ ಒಂದು. ನೆಕ್ಸ್ಟ್ ಹೇಳ್ತೀನಿ ಅದು ಏನಾಗಿದೆ ಅಂತ. ಸೊ ಈ ರೀತಿ. ಬಟ್ ಸ್ಟೀಲ್ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡಿದ್ನಲ್ಲ, ನಾಟ್ ಈವನ್ ಸಿಂಗಲ್ ರಿಟರ್ನ್ ಇಲ್ಲ. ಆ್ಯಂಡ್ ಒಳ್ಳೆ ಮಾರ್ಜಿನ್ನು. ಅಂದರೆ ಟ್ರಸ್ಟ್ ಮೀ, ನಾನು ನಿಜಾನೇ ಹೇಳ್ತಿದ್ದೀನಿ ನಿಮಗೆ. ಈಗ ಲೈಕ್ 100 ರೂಪೀಸ್ ನನಗೆ ಬಂದಿದೆ. ಎಕ್ಸಾಂಪಲ್ ಹೇಳ್ತೀನಿ, 100 ಅಂತಲ್ಲ, 100 ರೂಪೀಸ್ ಇದ್ದರೆ ನನಗೆ ನಾನು ಹಾಕ್ತಿದ್ದು 220 ರೂಪೀಸು. ಅಂದರೆ ನನಗೆ ಅಕೌಂಟಿಗೆ ಎಕ್ಸ್ಟ್ರಾ ಬರ್ಬೋದು ಅಂದರೆ ಲೈಕ್ 120% ನಾನು ಲಾಭ ಇಡ್ತಿದ್ದೆ. ಸೊ ಆ ರೀತಿ ಸೇಲ್ಸ್ ಚೆನ್ನಾಗಾಯಿತು. ನಿಜವಾಗ್ಲೂ ಅದ್ರಲ್ಲಿ ತುಂಬ ಚೆನ್ನಾಗಿ ಲಾಭ ಕಂಡೆ ನಾನು. ಸೊ ಆ ರೀತಿ ವಿನ್ನಿಂಗ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಈ ಬಿಸ್ನೆಸ್ಸಲ್ಲಿ ಇಂಪಾರ್ಟೆಂಟು. ಅಂದರೆ ಈಗ ಪದೇ ನಾನು ಹೇಳ್ತಿರ್ತೀನಿ, ನಾನು ಏನೇನು ಸೇಲ್ ಮಾಡ್ತೀನೋ ಎಲ್ಲ ಬೇಕಾದ್ರೆ ಇನ್ವೆಂಟ್ರಿನೇ ತೋರಿಸ್ಬಿಡ್ತೀನಿ ನಿಮಗೆ. ಬಟ್ ನಿಮಗೂ ಅದೇ ವರ್ಕ್ ಆಗುತ್ತೆ ಅಂತ ನಾನು ಖಂಡಿತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆ್ಯಂಡ್ ನಿಮ್ಮ ಇನ್ವೆಂಟ್ರಿ ನನಗೆ ವರ್ಕ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದು ಒಂಥರ ಅಲ್ಗಾರಿದಮ್ಮು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಆರ್ಡರ್ಸ್ ರಿಪೀಟೆಡಾಗಿ ಯಾವ್ದು ಬರ್ತಿರುತ್ತೆ, ಕಸ್ಟಮರ್ಸ್ ಯಾವುದು ಜಾಸ್ತಿ ರಿಟರ್ನ್ ಮಾಡ್ತಿಲ್ಲ. ಈಗ ಸಪೋಸ್ ಇಡ್ಲಿ ಕುಕ್ಕರ್ನೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅದು ರಿಪೀಟೆಡಾಗಿ ಆರ್ಡರ್ಸ್ ಬರ್ತಿದೆ ಆ್ಯಂಡ್ ಆ ಕಡೆಯಿಂದ ರಿಟರ್ನ್ ಬರ್ತಿಲ್ಲ ಅಂದಮೇಲೆ ಅದು ಸೇಲ್ಸ್ ಚೆನ್ನಾಗಿದೆ. ಈಗ ಮೀಶೋ ಅವರು ಕೂಡ ಬಿಸ್ನೆಸ್ಸೇ ಮಾಡೋದು. ಯಾವುದು ಚೆನ್ನಾಗಿದ್ರೆ ಅದಕ್ಕೆ ಪುಷ್ ಮಾಡುತ್ತೆ ಅಲ್ಗಾರಿದಮ್. ಅದರಿಂದ ಅದು ರಿಪೀಟೆಡ್ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಆವಾಗ ನಾನು ಡಿಸೈಡ್ ಆಗಬೇಕು, ಓಕೆ ಇದು ನನ್ನ ಅಕೌಂಟಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿದೆ, ಇದನ್ನು ನಾನು ರೀಸ್ಟಾಕ್ ಮಾಡಿಸ್ಬೇಕು. ಈ ಬಿಸ್ನೆಸ್ಸಲ್ಲಿ ನೀವು ತಿಳ್ಕೊಬೇಕಿರೋದು, ನಿಮ್ಮ ಅಕೌಂಟಲ್ಲಿ, ನಿಮ್ಮ ಸೆಲ್ಲರ್ ಅಕೌಂಟಲ್ಲಿ ವಿನ್ನಿಂಗ್ ಪ್ರಾಡಕ್ಟ್ ಯಾವುದು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ನಿಮ್ಮ ಏನು ಇನಿಷಿಯಲ್ ಅಮೌಂಟ್, ಕ್ಯಾಪಿಟಲ್ ಅಮೌಂಟ್ ಇರುತ್ತೆ ಅದು ಅಟ್ಲೀಸ್ಟ್ 40% ಅದ್ರ ಮೇಲೆ ಇರಬೇಕು ನಿಮಗೆ. ಅಂದರೆ ಲೈಕ್ ಈಗ ಸಪೋಸ್ ನಾನೊಂದು ಬ್ಯಾಂಗಲ್ ಅಂದ್ಕೊಳ್ಳಿ, ಒಂದು ಚೆನ್ನಾಗಿ ರನ್ ಆಗ್ತಿದೆ, ಅದ್ರ ಮೇಲೆ ಈಗ ಲೈಕ್ ನಾನೊಂದು 1 lakh ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, 40,000 ಅದೇ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಅವಾಗಷ್ಟೇ ನಾವು ಸ್ವಲ್ಪ ಲಾಭ ಕಾಣಕ್ಕೆ ಸಾಧ್ಯ. ಸೊ ಆ ಥರ ಎಲ್ಲ ಸ್ಟ್ರಾಟಜೀಸ್ ಎಲ್ಲ ಯೂಸ್ ಮಾಡಿ ಒಂದೇ ಕೆಟಲಾಗ್ನ 10 ಸರಿ ಅಪ್ಲೋಡ್ ಮಾಡಿ ಡಿಫ್ರೆಂಟ್ ವೇಸಲ್ಲಿ ಡಿಫ್ರೆಂಟ್ ಟೈಟಲ್ಸ್ ಕೊಟ್ಟು
ಈ ರೀತಿ ನನ್ನ ಅಕೌಂಟ್‌ನ ಹೆಲ್ತಿಯಾಗಿ ಇಟ್ಕೊಂಡಿದ್ದೀನಿ. ಅಂದರೆ ಲೈಕ್ ಸೆಲ್ಲರ್ ಅಕೌಂಟು ಹೆಲ್ತಿಯಾಗಿ ಇಟ್ಕೊಂಡು ಆರ್ಡರ್ಸ್ ಎಲ್ಲ ರಿಸೀವ್ ಮಾಡಿಕೊಂಡು ನೆಕ್ಸ್ಟ್ ಡೇನೇ ಡಿಸ್ಪ್ಯಾಚ್ ಆಗುತ್ತೆ ನನ್ನಿಂದ. ಅಂದರೆ ಲೈಕ್ ಡಿಸ್ಪ್ಯಾಚ್ ಟೈಮ್ ನಾನು ಜಾಸ್ತಿ ತೊಗೊಳಲ್ಲ. ಸಂಡೇ ಇದ್ದರೆ ನೆಕ್ಸ್ಟ್ ಮಂಡೇ ಹೋಗುತ್ತೆ ಅಷ್ಟೇ ಬಿಟ್ಟರೆ ಆರ್ ಎನಿ ಪಬ್ಲಿಕ್ ಹಾಲಿಡೇಸ್ ಇದ್ದಾಗ ಲೇಟ್ ಆಗುತ್ತೆ ಬಿಟ್ಟರೆ ನನ್ನಿಂದ ಅಂತೂ ಯಾವತ್ತೂ ಪಾರ್ಸೆಲ್ ಕೊಡೋದು ಡಿಲೇ ಆಗಿಲ್ಲ. ಇಷ್ಟು ನನ್ನ ಕಡೆಯಿಂದ ಮಾಡಿರೋ ವರ್ಕ್ ನಾನು. ಆ್ಯಂಡ್ ಆ ರೀತಿ ನಾನೊಂದು 10 ಪ್ರಾಡಕ್ಟ್ಸ್‌ನ ನಾನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇವು ನೆಕ್ಸ್ಟ್ ಏನಾದ್ರು ಹಾಕ್ಸ್ಬೇಕು ಅಂದರೆ, ಇನ್ವೆಂಟ್ರಿ ಇರಬೇಕು ಅಂದರೆ ನಮ್ಮ ಹತ್ರ ಇದು ಮಸ್ಟ್ ಆ್ಯಂಡ್ ಶುಡ್. ಈ 10 ಪ್ರಾಡಕ್ಟ್ಸು ನಮ್ಮ ಹತ್ರ ಇರಲೇಬೇಕು ಅನ್ನೋ ರೀತಿ ನಾನೊಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅವು ಕಂಪಲ್ಸರಿ ನೆಕ್ಸ್ಟು ನಾನು 1 ವೀಕ್‌ಗೆ ಒಂದ್ಸರಿ ಸ್ಟಾಕ್ ಎಲ್ಲ ರೀಸ್ಟಾಕ್ ಮಾಡಿಸ್ತೀನಿ. ಸೊ 1 ವೀಕಲ್ಲಿ ಆ ಪ್ರಾಡಕ್ಟ್ಸು ಕಂಪಲ್ಸರಿ ಇರುತ್ತೆ. ಆ ರೀತಿ ನಿಮ್ಮ ಅಕೌಂಟಲ್ಲಿ ಯಾವುದು ರಿಪೀಟೆಡಾಗಿ ಆರ್ಡರ್ಸ್ ಬರ್ತಿದೆ ಅದನ್ನು ನೆಕ್ಸ್ಟು ನೀವೇನಾದ್ರು ಒಂದೇ ಒಂದು ಸರಿ ಕೆಟಲಾಗ್ ಅಪ್ಲೋಡ್ ಮಾಡಿ ಸುಮ್ಮನಾಗಿದ್ರೆ ಅದನ್ನು ಡಿಫ್ರೆಂಟ್ ವೇಸಲ್ಲಿ 10 ಸಲ ಕೆಟಲಾಗ್ ಅಪ್ಲೋಡ್ ಮಾಡಿ ಇನ್ನೂ ಸೇಲ್ಸ್ ಜಾಸ್ತಿ ಆಗುತ್ತೆ. ಟ್ರಸ್ಟ್ ಮೀ, ಇದನ್ನೊಂದು ಸರಿ ಟ್ರೈ ಮಾಡಿ ಈ ಸ್ಟ್ರಾಟಜಿನ. ಆ್ಯಂಡ್ ಮೇನ್ ಗೋಲ್ ಏನು ನಿಮ್ಮದು ಅಂದರೆ ಲೈಕ್ ಮೀಶೋ ಸೆಲ್ಲಿಂಗ್ ಓಕೆ, ಇದರಲ್ಲಿ ಈಗ ನಂದೇ ತಗೊಳ್ಳಿ. ಬಟ್ ನನ್ನ ಮೇನ್ ಟಾರ್ಗೆಟ್ ಮೀಶೋ ಅನ್ನೋದಲ್ಲ, ಆರ್ ಎನಿ ಮಾರ್ಕೆಟ್ ಪ್ಲೇಸಸ್ ಅಲ್ಲ, ಲೈಕ್ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಇದರಲ್ಲಿ ನಾನು ತುಂಬ ಚೆನ್ನಾಗಿ ಸೇಲ್ಸ್ ಮಾಡಬೇಕು. ಪರ್ ಡೇಗೆ ಒಂದು 500 ಆರ್ಡರ್ಸ್ನ ನಾನು ಡಿಸ್ಪ್ಯಾಚ್ ಮಾಡಬೇಕು. ಇದು ನನ್ನ ಮೇನ್ ಟಾರ್ಗೆಟ್ ಅಲ್ಲ. ಆ್ಯಂಡ್ ಇದನ್ನು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಏನು, ನೀವೇನಾದ್ರು ಬಿಸ್ನೆಸ್ನ ಲಾಂಗ್ ಟರ್ಮಲ್ಲಿ ಮಾಡಬೇಕು ಅಂದರೆ ನಿಮ್ಮ ಗೋಲ್ಸ್ ಯಾವ ರೀತಿ ಇಟ್ಕೋಬೇಕು, ಅದೇ ದಾರಿಯಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಆ್ಯಂಡ್ ಯಾವ್ಯಾವನ್ನ ಸ್ಟ್ರಾಟಜೀಸ್ನ ಯೂಸ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಇದನ್ನೆಲ್ಲ ಈ ಎಕ್ಸ್ಪೀರಿಯೆನ್ಸ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ನಂದು. ಆ್ಯಂಡ್ ಇದನ್ನು ಏನು ಮಾಡ್ತೀನಿ, ಮೀಶೋ ಸೆಲ್ಲರ್ ಅಕೌಂಟ್ನ ಏನು ಮಾಡ್ತೀನಿ ಅದೆಲ್ಲನೂ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ನಾನು. ನಾವು ಈಗ ಮೇನ್ ಪ್ರಾಬ್ಲಮ್ ಮೀಶೋ ಆರ್ ಅಮೆಜಾನ್, ಫ್ಲಿಪ್ಕಾರ್ಟ್ ಎನಿ ಮಾರ್ಕೆಟ್ ಪ್ಲೇಸಸ್ ಮೇನ್ ಪ್ರಾಬ್ಲಮ್ ಇರೋದೇ ರಿಟರ್ನು ಫೇಕ್ ಬರುತ್ತೆ. ಅದನ್ನು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ ನಾವು ಕೆಲವು ಸರಿ. ಒಂದೊಂದು ಸರಿ ಕ್ಲೈಮ್ ಅಮೌಂಟ್ ನಮಗೆ ಸಿಗೋದೇ ಇಲ್ಲ. ಈಗ ಲಾಸ್ಟು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಮೀಶೋ ರಿಲೇಟೆಡೇ ಒಂದು ಏನೋ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಸುಮ್ಮನೆ ಹಿಂಗೆ ಬ್ರೌಸ್ ಮಾಡ್ಬೇಕಾದ್ರೆ ಬಂತು ನನಗೆ. ಅವ್ರೇನೋ ಲೈಕ್ 3500 4000 ಲಾಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಅಂದರೆ ಇದೇ ರೀತಿ ಸ್ಯಾರೀಸು ಏನೋ ರಿಟರ್ನ್ ಬಂದಾಗ ಇವ್ರು ಕಳಿಸಿರೋ ಸ್ಯಾರೀಸೇ ಬೇರೆ, ಬಟ್ ರಿಟರ್ನ್ ಬಂದಿರೋ ಸ್ಯಾರೀಸೇ ಬೇರೆ. ಇವ್ರ ಪ್ರೈಸ್ ಆಫ್ ಸ್ಯಾರಿ 1500 ಏನೋ ಎಬೋ ಇದೆ, ಬಟ್ ಅವ್ರು ಕಳಿಸಿರೋ ಸ್ಯಾರಿ 200ಗೂ ಬೆಲೆ ಬಾಳಲ್ಲ ಅನ್ನೋ ರೀತಿ ಒಂದು ವಿಡಿಯೋ ನೋಡಿದೆ. ಅಂದರೆ ಯೂಟ್ಯೂಬಲ್ಲೇ ಕನ್ನಡದಲ್ಲೇ ನೋಡಿದೆ. ಸೊ ಆ ರೀತಿ ಆಗ್ತಾ ಆ್ಯಂಡ್ ನನಗೂ ಕೂಡ ಆಗಿದೆ ಅದು. ಸೊ ಇದು ಮೇನ್ ಪ್ರಾಬ್ಲಮ್ ಇರೋದು ಮಾರ್ಕೆಟ್ ಪ್ಲೇಸಸಲ್ಲಿ. ಸೊ ಇದನ್ನೆಲ್ಲ ನಾವು ಓವರ್ಕಮ್ ಮಾಡಬೇಕಂದ್ರೆ ನಮ್ಮ ಮೇನ್ ಗೋಲ್ ಯಾವ ರೀತಿ ಇರಬೇಕು ಆ್ಯಂಡ್ ನೆಕ್ಸ್ಟ್ ನಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಯಾವ ರೀತಿ ಇರಬೇಕು, ಅದು ಯಾವ್ಯಾವ ಸ್ಟ್ರಾಟಜೀಸ್ನ ನಾವು ಯೂಸ್ ಮಾಡಬೇಕು ಆ್ಯಂಡ್ ಯಾವ ಪ್ರಾಡಕ್ಟ್ಸು ಯಾವ ಪ್ರಾಡಕ್ಟ್ ಮೇಲೆ ನಾವು ನಾಲೆಜ್ ಜಾಸ್ತಿ ಬೆಳೆಸ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ನಮ್ಮ ಫ್ಯೂಚರ್ಗೆ ಏನು ಯೂಸ್ ಆಗುತ್ತೆ ಅನ್ನೋದೆಲ್ಲ ನಾನು ಪಾರ್ಟ್ 3ಯಲ್ಲಿ ಹೇಳ್ತೀನಿ. ಬಿಕಾಸ್ ನಾನು ನೆಕ್ಸ್ಟ್ ಮಾಡೋದು ಅದನ್ನೇ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ ಕೇಸ್ ಅದು ಯೂಸ್ ಆದರೆ ನೀವು ಅದೇ ದಾರಿಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೂ ಅಂದರೆ ಲಾಸ್ ಇಲ್ದಲ್ಲೇ ಸ್ವಲ್ಪ ಪ್ರಾಫಿಟ್ ಕಾಣ್ತೀರಾ ಅನ್ನೋದು ನನ್ನ ಆಸೆ ಅಷ್ಟೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಆ್ಯಂಡ್ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅಂತೇಳಿ ನಂಗೆ ಕಮೆಂಟಲ್ಲಿ ತಿಳಿಸಿ. ಅಥವಾ ಇನ್ನು ಮೀಶೋ ರಿಯಾಲಿಟಿ ಇನ್ನೂ ಏನಾದರೂ ಎಕ್ಸ್ಪೋಸ್ ಮಾಡಬೇಕಾ, ಇನ್ನೇನಾದರೂ ಬೇಕಾ ನಿಮಗೆ, ಯಾವುದಾದ್ರು ಇನ್ಫಾರ್ಮೇಷನ್ ಬೇಕಾ ಅಂತ ಹೇಳಿ ನಾನು ಒಂದು ಲೈವ್ ಪ್ಲ್ಯಾನ್ ಮಾಡೋಣ ಅಂತಿದ್ದೀನಿ. ಯಾವ ಲೈವ್ ಟೈಮಿಂಗ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಥವಾ ಯಾವ ದಿನ ಓಕೆ ಅನಿಸುತ್ತೆ ಸ್ವಲ್ಪ ಕಮೆಂಟಲ್ಲಿ ಹೇಳಿ ನನಗೆ. ಸೊ ದಟ್ ಸ್ವಲ್ಪ ಜಾಸ್ತಿ ಯಾವ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅಥವಾ ಯಾರಿಗೆ ಅನುಕೂಲ ಟೈಮಿಂಗ್ಸ್ ಅನ್ನೋದು ಸ್ವಲ್ಪ ನನಗೆ ಅರ್ಥ ಆಗುತ್ತೆ. ಸೊ ದಟ್ ಫೇಸ್ ಟು ಫೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಹತ್ರ ಕೇಳ್ಬೋದು. ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈವಲ್ಲಾದರೆ ಅಂದರೆ ಸ್ವಲ್ಪ ಇಂಟ್ರ್ಯಾಕ್ಷನ್ ಇರುತ್ತೆ ಅಂತ ಅಷ್ಟೇ. ಸೊ ಅದನ್ನೊಂದು ಪ್ಲ್ಯಾನ್ ಮಾಡೋಣ. ಸೊ ದಟ್ ನಿಮ್ಗೊಂದು ಏನಾದರೂ ಕ್ಲಾರಿಟಿ ಬೇಕಂದರೆ ನನಗೆ ಡೈರೆಕ್ಟಾಗಿ ಕೇಳ್ಬೋದು. ಬಿಕಾಸ್ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಜನ ಕೇಳ್ತಾರೆ ಏನಾದರೂ. ಸೊ ಸಾಧ್ಯ ಆದಷ್ಟು ಅಲ್ಲಿ ಹೇಳ್ತೀನಿ. ಇಲ್ಲಾಂದರೆ ಆಲ್ಮೋಸ್ಟು ವೀಡಿಯೋಸಲ್ಲಿ ನಾನು ಏನಾದ್ರು ಒಂದು ವಿಡಿಯೋ ಅಂತ ಅಪ್ಲೋಡ್ ಮಾಡಿದ್ರೆ ಆಲ್ಮೋಸ್ಟ್ ಡೌಟ್ಸ್ ಇಲ್ದಂಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ನಾನು ಹ್ಯೂಮನ್ ಬೀಯಿಂಗೇ ಅಲ್ವಾ, ಅಷ್ಟೊಂದು ಅಂದರೆ ಎಲ್ಲರಿಗೂ ಬರೋ ಡೌಟ್ಸೇ ನಾನೇ ಥಿಂಕ್ ಮಾಡಿ ಇದಾ ಗೊತ್ತಾ, ಇದು ಅನಿಸ್ಬೋದು ಅಥವಾ ಇದು ಪ್ರಾಬ್ಲಮ್ ಆಗ್ಬೋದು ಅಂತ ಥಿಂಕ್ ಮಾಡಿ ಎಲ್ಲನೂ ಹೇಳೋಕ್ಕಾಗಲ್ಲ. ನನಗೆ ಅನಿಸಿದ್ದು ನಾನು ಹೇಳ್ತಿರ್ತೀನಿ. ಇನ್ ಕೇಸ್ ಅದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಲೈವಲ್ಲಿ ಕೇಳಿ ನನಗೆ. ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡೋಣ. ಸೊ ದಟ್ ಆವಾಗ ನಮ್ಗೆ ಇಂಟರಾಕ್ಷನ್ ಮಾಡಿ ಇನ್ನೂ ಒಳ್ಳೆ ಕಾನ್ವರ್ಸೇಷನ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ.
ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.